everyone fine. ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಸೋಲಾಯಿತು. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಭಾರಿ ಹಿನ್ನಡೆ ಆಯಿತು. ಆದರೆ ಈಗ ಬಿಜೆಪಿಯಲ್ಲಿ ಪದೇ ಪದೇ ಭಿನ್ನಮತೀಯರ ಟೆನ್ಷನ್ನು. ಇದಕ್ಕೆ ಸಂಬಂಧಪಟ್ಟಂತೆ ಸಂಧಾನವನ್ನು ಕೂಡ ಮಾಡಲಾಯಿತು. RSS ಕೂಡ ಮಧ್ಯಪ್ರವೇಶ ಮಾಡಿತು. ಹೈಕಮಾಂಡ್ ನಾಯಕರು ಕೂಡ ಸಾಕಷ್ಟು ಇದಕ್ಕೆ ಮುಲಾಮು ಹಚ್ಚೋದಕ್ಕೆ ಅಂತ ಮುಂದಾದರು. ಆದರೂ ಕೂಡ ಸಂಧಾನ ಸೂತ್ರ ಮಾತ್ರ ಇದೀಗ ಫಲಿಸ್ತಾನೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಂಧಾನ ಸೂತ್ರವನ್ನು ಪಠಿಸ್ತಾನೆ ವರಿಷ್ಠರಿಗೆ ವಿಚಾರವನ್ನು ವಿಜಯೇಂದ್ರ ತಲುಪಿಸಿದ್ದಾರೆ. ಏನಾದರೂ ಮಾಡಿ ದಯವಿಟ್ಟು ಇದನ್ನು ಸಂಧಾನ ಮಾಡಿಸಿ, ಎಲ್ಲದಕ್ಕೂ ಕೂಡ ಈಗಲೇ ಫುಲ್ ಸ್ಟಾಪ್ ಇಡಿ. ಭಿನ್ನಮತೀಯ ನಾಯಕರ ನಡೆಯ ಬಗ್ಗೆ ವರಿಷ್ಠರಿಗೆ ವಿಜಯೇಂದ್ರ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅಂತ ವರಿಷ್ಠರಿಗೆ ವಿಜಯೇಂದ್ರ ಅವರು ಮಾಹಿತಿ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ವಿಚಾರ, ಭಿನ್ನರ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತಮ್ಮ ಹೈಕಮಾಂಡ್ ನಾಯಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ತಮ್ಮ ಸೂಚನೆಯಂತೆ ಸಂಘ ಪ್ರಮುಖರ ಸಭೆ ಮಾಡಿದರು. ಸಭೆ ಮಾಡಿದ ಬಳಿಕವೂ ಕೂಡ ಬದಲಾವಣೆ ಕಾಣ್ತಾನೇ ಇಲ್ಲ. ಸಂಘ ಪ್ರಮುಖರು ಕೂಡ ಮಧ್ಯಪ್ರವೇಶ ಮಾಡಿದ್ರು. ಆದರೂ ಕೂಡ ಬದಲಾವಣೆ ಎದ್ದು ಕಾಣ್ತಾ ಇಲ್ಲ. ನಾನು ಸಂಘದ ಸೂಚನೆಯನ್ನು ಪಾಲನೆ ಮಾಡ್ತಾ ಇದ್ದೀನಿ, RSS ಸಂಘದ ಸೂಚನೆಯನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ, ಆದರೆ ಅವರಿಂದ ಮಾತ್ರ ಸಹಕಾರ ಸಿಗ್ತಾ ಇಲ್ಲ. ನಾವು ಮಾತನಾಡೋದಿಲ್ಲ ಅಂತ ಹೇಳಿದ್ರು. ನಾವು ಭಿನ್ನಮತೀಯರಲ್ಲ, ಪಕ್ಷಕ್ಕಾಗಿಯೇ ಕೆಲಸವನ್ನು ಮಾಡ್ತಾ ಇದ್ದೀವಿ, ನಿಷ್ಠರು ಅಂತ ಹೇಳಿದ್ರು. ಇದರ ಹೊರತಾಗಿ ಕೂಡ ಅವರಿಂದ ಸಹಕಾರ ಸಿಗ್ತಾ ಇಲ್ಲ. ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ. ಹೀಗಾಗಿ ನೀವು ಗಮನ ಹರಿಸಿ ಅಂತ ಮಾಹಿತಿಯನ್ನು ಬಿಜೆಪಿ ರಾಜ್ಯ ಅಧ್ಯಕ್ಷರು ಬಿಜೆಪಿಯ ವರಿಷ್ಠರಿಗೆ ಕೊಟ್ಟಿದ್ದಾರೆ. ಇನ್ನು ಶೀಘ್ರದಲ್ಲೇ ಭಿನ್ನರಿಗೆ ವಿವರಣೆಯನ್ನು ಕೇಳಿ ನೋಟಿಸ್ ಏನಾದರೂ ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಆಯಿತು, ಈ ರೀತಿಯಾಗಿ ಏನೋ ಮಾಡ್ತಾ ಇದ್ದಾರೆ. ಪದೇ ಪದೇ ಇಲ್ಲದ ಒಂದು ಭಿನ್ನ ರಾಗವನ್ನು ಎಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಈಗ ಹೈಕಮಾಂಡ್ ನಾಯಕರು ಯಾರಿದ್ದಾರೆ ಅವರೂ ಕೂಡ ಯಾರ್ಯಾರು ಭಿನ್ನಮತೀಯರಿದ್ದಾರೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರಿ, ಏನು ಕಾರಣ ಇದಕ್ಕೆಲ್ಲ ಅಂತ ವಿವರಣೆ ಕೊಡಿ ಅಂತ ನೋಟಿಸ್ ಏನಾದರೂ ಜಾರಿ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ವಿಜಯೇಂದ್ರ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಮೊರೆ ಹೋಗಿದ್ದಾರೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದರು. ಯಾವುದೇ ಕಾರಣಕ್ಕೂ ವಿಜಯೇಂದ್ರನನ್ನು ನಾವು ನಮ್ಮ ನಾಯಕ ಅಂತ ಒಪ್ಕೊಳ್ಳೋದೇ ಇಲ್ಲ, ಅವರನ್ನು ನಾಯಕರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆತ ನನಗಿಂತ ಕಿರಿಯ ವಯಸ್ಸಿನವನು, ಅನುಭವ ಕೂಡ ಕಡಿಮೆ ಅಂತ ನೇರವಾಗಿಯೇ ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ರು. ಇನ್ನು ಮತ್ತೊಂದೆಡೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ RSSನ ಮುಖಂಡರು ಕೂಡ ಮಧ್ಯಪ್ರವೇಶ ಮಾಡಿದ್ರು. ಸಂಧಾನ ಸಭೆಯನ್ನು ಕೂಡ ಮಾಡಲಾಯಿತು. ವಿಜಯೇಂದ್ರ ಅವರ ಜೊತೆಯಲ್ಲೂ ಕೂಡ ಸಭೆ ಮಾಡಿದ್ರು. ಯಾರ್ಯಾರು ಭಿನ್ನಮತೀಯರಿದ್ದಾರೆ, ಭಿನ್ನಮತೀಯರನ್ನು ಕೂಡ ಕೂರಿಸಿ ಬುದ್ಧಿ ಹೇಳುವಂತಹ ಕೆಲಸವನ್ನು ಮಾಡಿದ್ರು. ಆದರೂ ಕೂಡ RSS ಮಧ್ಯಪ್ರವೇಶ ಮಾಡಿದ ಹೊರತಾಗಿಯೂ ಕೂಡ ಮತ್ತೆ ಹೇಳಿಕೆಗಳು ಹೊರಬರ್ತಾ ಇದೆ. ಇದೇ ಕಾರಣಕ್ಕಾಗಿ BY ವಿಜಯೇಂದ್ರ ತಮ್ಮ ಹೈಕಮಾಂಡ್ ನಾಯಕರಿಗೆ ಇದೀಗ ಈ ಒಂದು ವಿಷಯವನ್ನು ಅವಲತ್ತುಕೊಂಡಿದ್ದಾರೆ. ಇಲ್ಲ, ಸಂಘ ಏನೋ ಮಧ್ಯಪ್ರವೇಶ ಮಾಡ್ತು, RSSನ ನಿಷ್ಠಾವಂತನಾಗಿ ನಾನು ಏನು ಒಂದು ನಿರ್ದೇಶನವನ್ನು ಕೊಡಲಾಗ್ತಾ ಇದೆ ಅದೆಲ್ಲವನ್ನು ಕೂಡ ಪಾಲನೆ ಮಾಡ್ತಾ ಇದ್ದೀನಿ. ಆದರೆ ಮಿಕ್ಕವರು ಏನಿದ್ದಾರೆ ಇವರೆಲ್ಲರೂ ಕೂಡ ಸಂಘದ ಒಂದು ಆಜ್ಞೆಯನ್ನು ಪಾಲಿಸ್ತಾ ಇಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವೇ ಏನಾದರೂ ಮಾಡಿ ಅಂತ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಸೋಲಾಯಿತು, ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು, ನಾಯಕತ್ವದ ಕೊರತೆ ಎದುರಾಯಿತು. ಇದರ ಹೊರತಾಗಿ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದರೂ ಕೂಡ RSS ಮಧ್ಯಪ್ರವೇಶದ ಹೊರತಾಗಿ ಈಗ ಮತ್ತೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಹೇಳ್ತಾ ಇದೆ. ಮತ್ತೊಂದೆಡೆಯಲ್ಲಿ BY ವಿಜಯೇಂದ್ರ ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಈಗಲಾದರೂ ಹೈಕಮಾಂಡ್ ಈ ಒಂದು ಭಿನ್ನಮತೀಯರ ಭಿನ್ನ ಮತವನ್ನು ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಬಹುದಾ ಅಂತ? ಸಂತೋಷ್, ಬಿಜೆಪಿಯಲ್ಲಿನ ಭಿನ್ನಮತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತಾವು ಜವಾಬ್ದಾರಿಯುತ ಜಾಗದಲ್ಲಿದ್ದು ಸಮಸ್ಯೆಗೆ ಆಸ್ಪದವನ್ನ ಮಾಡಿಕೊಡ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಮುನ್ನಡೆಯುವಂತ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಅಸಮಾಧಾನಿತರ ಜೊತೆಗೆ ಸಭೆಯನ್ನ ಮಾಡುವುದರ ಜೊತೆಗೆ ಅಂದ್ರೆ ಅವರ ಜೊತೆಯಲ್ಲಿ ಸಭೆಯನ್ನ ಮಾಡೋದಕ್ಕೆ ಉದ್ದೇಶವನ್ನ ಕೂಡ ಮಾಡಿದ್ದಾರೆ. ಹಾಗೆ ಅವರಿಗೆ ಒಂದು ಮನವಿಯನ್ನ ಕೂಡ ಅವರು ಮಾಡ್ಕೊಂಡಿದ್ದಾರೆ.
ಸಂಘ ಪರಿವಾರದ ಸಭೆಯ ಬಳಿಕ ಸಂಘ ಪ್ರಮುಖರ ನಾಯಕರ ಜೊತೆಯಲ್ಲಿ ನಾವೆಲ್ಲ ಕುಳಿತು ಮಾತುಕತೆಯನ್ನ ಮಾಡಿದ್ವಿ. ಅದಾದ ಬಳಿಕ ಅವರು ಕೊಟ್ಟಿರುವಂತಹ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವು ಕೆಲಸವನ್ನ ಮಾಡಬೇಕಾಗಿದೆ, ಎಲ್ಲರೂ ಒಗ್ಗಟ್ಟಾಗಿ ಹೋಗೋ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಮನವಿಯನ್ನ ಅವರು ಮಾಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಆ ಸಭೆಯ ಬಳಿಕವೂ ಕೂಡ ನಡೀತಿರುವಂತಹ ಬೆಳವಣಿಗೆಗಳು ಮತ್ತು ಆ ಸಂಬಂಧಪಟ್ಟವಾಗಿ ಆಗಿರುವ ಬೆಳವಣಿಗೆಗಳನ್ನ ವರಿಷ್ಠರ ಗಮನ ತರೋದಕ್ಕೆ ಅವರು ಕೂಡ ಹೋಗ್ತಿದ್ದಾರೆ. ಎಲ್ಲೂ ಕೂಡ ಸಮಸ್ಯೆ ಎದುರಾಗದ ರೀತಿಯಲ್ಲಿ ತಮ್ಮ ಮೇಲೆ ಈ ಹಿಂದೆ ಸಭೆಯಲ್ಲಿ ಬಹುತೇಕ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ಅವರ ನಿರ್ಧಾರದ ಬಗ್ಗೆ ಅಪಸ್ವರವನ್ನು ವ್ಯಕ್ತಪಡಿಸಿದ್ರು. ಅದನ್ನ ವಿಜೇಂದ್ರ ಅವರು ಕೂಡ ಒಪ್ಕೊಂಡಿದ್ದಾರೆ. ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನ ನಾನು ಮಾಡ್ತೇನೆ ಅನ್ನುವಂತಹ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ. ಸೊ ಈಗ ಆ ಎಲ್ಲ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ತಮ್ಮ ಮೇಲೆ ಮತ್ತೆ ದೂರುಗಳು ಬರದ ರೀತಿಯಲ್ಲಿ ಕೊಟ್ಟಿರುವ ಜವಾಬ್ದಾರಿಯನ್ನು ನಿಭಾಯಿಸುವ ಸಲುವಾಗಿ ಅವರು ವರಿಷ್ಠರ ಗಮನಕ್ಕೆ ಈ ಎಲ್ಲ ವಿಚಾರಗಳನ್ನ ತಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ವಿಚಾರವಾಗಿಯೂ ಕೂಡ ವರಿಷ್ಠರಿಗೆ ಮಾಹಿತಿಯನ್ನು ಕೊಟ್ಟಿರುವಂತಹ ಅವರು ಈ ವಿಚಾರದಲ್ಲಿ ನೀವುಗಳೇ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಒಂದು ವೇಳೆ ನಾನೇನಾದ್ರೂ ನಿರ್ಧಾರವನ್ನು ತೆಗೆದುಕೊಳ್ಳೋದಾದ್ರೆ ರಾಜ್ಯಾಧ್ಯಕ್ಷನಾಗಿ ಮಾಡುವ ನಿರ್ಧಾರಗಳು ಪಕ್ಷದ ವಿಚಾರಕ್ಕೆ ಸರಿ ಬರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಒಮ್ಮೆ ಈ ವಿಚಾರವನ್ನ ಪರಾಮರ್ಶಿಸಿ ನಂತರ ನನ್ನ ನಿರ್ಧಾರವನ್ನ ನಾನು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಅವರು ಮಾಡಿಕೊಂಡಿದ್ದಾರೆ ಅಂತೇಳಿ ಅವರ ಆಪ್ತ ಮೂಲಗಳು ತಿಳಿಸಿವೆ. ಈ ವಿಚಾರವಾಗಿ ವರಿಷ್ಠರು ಯಾವ ರೀತಿಯಾದಂತಹ ನಿಲುವನ್ನ ತಳೆಯಬಹುದು ಅಥವಾ ಅವರ ಜೊತೆ ಮಾತುಕತೆಯನ್ನು ಮಾಡಬಹುದು ಅನ್ನೋದರ ಮೇಲೆ ಮುಂದಿನ ಬಣ ರಾಜಕಾರಣದ ಅಸಮಾನಾಂತರ ವಿಚಾರದಲ್ಲಿನ ಭವಿಷ್ಯಗಳು ನಿರ್ಧಾರವಾಗಲಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.